ಎಲ್ರಿಗೂ ನಮಸ್ಕಾರ. I am Shreyar Shah, founder and CEO of Haya Farms, and my younger brother Adarsh is a co-founder and MD. So almost 17 years I worked in IT sector. So currently we do have 100 plus acres of agriculture land near Tumkur, Hiriyur and Dodbalapur. So we are into greenhouse shade net farming. So we are mainly focusing on bell pepper and Dutch roses. So we are planning for cherry tomato and other seeds as well. So ನೀವು ಫಾರ್ಮಿಂಗಲ್ಲಿ ಇರಿಗೇಷನ್ ಮತ್ತು ಫರ್ಟಿಗೇಷನ್ ತುಂಬ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಒಳ್ಳೆ ಬಂಗ್ಲೋ ಕಟ್ತೀವಿ, ಕೋಟ್ಯಾಂತರ ರೂಪಾಯಿ ಕಟ್ಟಿ. ಸೊ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಂಟೀರಿಯರ್ ಮಾಡಿಸ್ತೀವಿ. ನೀವು ಒಳಗಡೆ ನಿಮಗೆ ತಿನ್ನೋಕೆ ಒಂದು ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ ಇಲ್ಲ ಅಂತಂದರೆ ಸೊ ನೀವು ಖುಷಿಯಾಗಿರೋಕ್ಕಾಗಲ್ಲ. ಸೊ ಹಾಗೇನೆ ನಾವು ಪ್ಲ್ಯಾಂಟ್ಸ್ಗಳಿಗೆ ಒಂದು ಹೆಲ್ದಿ ಇರಿಗೇಷನ್ಸು ಮತ್ತು ಫರ್ಟಿಗೇಷನ್ಸ್ ಕೊಡಲಿಲ್ಲ ಅಂತಂದರೆ ಸೊ ಆಬ್ವಿಯಸ್ಲಿ ಯು ಕೆನಾಟ್ ಗೆಟ್ ಗುಡ್ ಕ್ವಾಲಿಟಿ ಈಲ್ಡ್ ಫ್ರಮ್ ಎನಿ ಕ್ರಾಪ್. ಸೊ ಇದು ಒಂದು ನಮ್ಮದು ಮೇನ್ ಚಾಲೆಂಜ್ ಆಗಿತ್ತು. ಹಾಗಾಗಿ ನಾವು ಇನಿಷಿಯಲಾಗಿ ಏನು ಮಾಡ್ತಿದ್ವಿ ಅಂತಂದರೆ ಮ್ಯಾನ್ಯುಯಲ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಪ್ರೊಸೆಸ್ನ ಫಾಲೋ ಮಾಡ್ತಾ ಇದ್ವಿ. ವೆನ್ ಐ ಸೇ ಮ್ಯಾನ್ಯುಯಲ್, ಸೊ ಇಟ್ಸ್ ಆಲ್ವೇಸ್ ಲೇಬರ್ ಇಂಟೆನ್ಸಿವ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಲರ್ ಕ್ಯಾಪ್ಸಿಕಮ್ ಪ್ಲಾಂಟಿಂಗ್ ಈ ಪಾಲಿ ಹೌಸ್ಗೆ ನೀವು 20 ಮಿನಿಟ್ಸ್ ವಾಟ್ರಿಂಗ್ ಕೊಡಬೇಕು. 20 ಮಿನಿಟ್ಸ್ ಅಂತಂದರೆ ನಮ್ಮದೊಂದು ಕ್ಯಾಲ್ಕುಲೇಷನ್ ಇರ್ತದೆ, ಒಂದು ಪ್ಲಾಂಟ್ಗೆ 400 ml ಪರ್ ಡೇ ವಾಟರ್ ಬೇಕಾಗುತ್ತೆ ಅಂತ. ಹಾಗಾಗಿ ಆ ಥರ ಮಾಡಿದಾಗ ಸೊ 20 ಮಿನಿಟ್ಸ್ ಕೊಡಪ್ಪ ಅಂತ ಹೇಳಿರ್ತೀವಿ. ಸೊ ನೀವು ಮ್ಯಾನ್ಯುಯಲಲ್ಲಿ ಕೊಡಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಎ ಥರೋ ಸಿಸ್ಟಮ್. ಮೇಯ್ನಾಗಿ ಏನಂತಂದರೆ ಒಂದು ಒಳ್ಳೆ ಲ್ಯಾಟ್ರಲ್ಸ್, ಡ್ರಿಪ್ ಲ್ಯಾಟ್ರಲ್ಸ್ ಇರಬೇಕು. ನಮ್ಮದು ವಾಟ್ರಿಂಗು ಮತ್ತು ಫರ್ಟಿಗೇಷನ್ನು ಅನ್ಇವನ್ ಆಗ್ತಾಯಿತ್ತು ತುಂಬ. ಸೊ ಯಾವಾಗ ನೀವು ಮ್ಯಾನ್ಯುಯಲ್ ಪ್ರೊಸೆಸ್ ಮಾಡ್ತೀರಾ, ಸೊ ಯು ಕೆನಾಟ್ ರಿಯಲಿ ರಿಮೆಂಬರ್ ಎಷ್ಟೊತ್ತು ಕೊಟ್ಟೆ ಅಂತ. ಒಂದು ಅಸಂಪ್ಷನಲ್ಲಿ ಒಂದು ಇದಲ್ಲಿ ಕೊಡ್ತಾ ಇರ್ತೇನೆ ವಾಟ್ರು. ಸೊ ಅವಾಗ ಏನಾಗ್ತಾಯಿದೆ, ಸಮ್ ಪ್ಲ್ಯಾಂಟ್ಸ್ ಯೂಸ್ ಟು ಗೆಟ್ ಓವರ್ ವಾಟರ್ಡ್, ಸಮ್ ಪ್ಲ್ಯಾಂಟ್ ಯೂಸ್ ಟು ಗೆಟ್ ಅಂಡರ್ ವಾಟರ್ಡ್. ಈ ಥರ ಆದಾಗ ಅದು ನಿಮಗೆ ಓವರ್ ವಾಟರ್ ಆದ್ರೂ ಇಶ್ಯೂ ಮತ್ತು ಅಂಡರ್ ವಾಟರಿಂಗ್ ಆದ್ರೂ ಇಶ್ಯೂ. ಸೊ ಟು ಓವರ್ಕಮ್ ಆಲ್ ದೀಸ್ ವಿ ಹ್ಯಾವ್ met Mr. Naresh and team. So thankfully they came to our farm, they visited and they investigated, they found out all the root causes. We sat with him and we did entire audit of his farm. We started from the water source and we assessed how much water is required to grow capsicum in net house and in poly house, and then we started to assess the power requirement. Based on his soil structure and texture, we selected the right kind of emitter. Then we made sure that in how many hours he wanted to finish his entire irrigation and fertigation. Then we went for proper design of the irrigation system. He might have explained you many problems, but the root cause of the problem is hydraulic design. So we have given him the international standard design, and then based on that design, entire system got installed step by step, and now we could see this farm where we are getting the excellent results. ಸೊ ನೀವು ಏನು ಆಟೋಮೇಷನ್ ಸಿಸ್ಟಮ್ ನೋಡಿದ್ರಿ, ಆ ಆಟೋಮೇಷನ್ ಸಿಸ್ಟಮಿಂದಲೇ ನಾವಿಲ್ಲಿ ಇರಿಗೇಟ್ ಮಾಡ್ತಾಯಿದ್ದೀವಿ ಮತ್ತು ಫರ್ಟಿಗೇಷನ್ನ ಕಳಿಸ್ತಾ ಇದ್ದೀವಿ. ಹಾಗಾಗಿ ಪ್ಲ್ಯಾಂಟ್ಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಯು ಕ್ಯಾನ್ ಸಿ ಈವನ್ ದ ಫ್ರೂಟ್ ಕ್ವಾಲಿಟಿ. ಸೊ ಆಲ್ ದ ಫ್ರೂಟ್ಸ್ ಆರ್ ಈವನ್ಲಿ ಸೈಜ್ಡ್, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಮಾರ್ಕೆಟಲ್ಲಿ ನಮ್ಮದು ಹಯಾ ಫಾರ್ಮ್ಸ್ದು ಒಳ್ಳೆ ಬ್ರ್ಯಾಂಡ್ ಆಗಿದೆ ಇವಾಗ ಫ್ರೂಟ್ಸು. ಮತ್ತು ನಾವೇನು ಲ್ಯಾಟ್ರಲ್ಸ್ ಯೂಸ್ ಮಾಡಿದ್ದೀವಿ, ಸೊ ದೀಸ್ ಆರ್ ದ ಬೆಸ್ಟ್ ಕ್ವಾಲಿಟಿ ಲ್ಯಾಟ್ರಲ್ಸ್. ಇದರಿಂದ ನಾವು 2 LPH ಡ್ರಿಪ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಸೊ ನಮಗೆ ಪ್ಲ್ಯಾಂಟ್ಗೆ ಏನು ರಿಕ್ವೈರ್ಡ್ ಅಮೌಂಟ್ ಆಫ್ ವಾಟರ್ ಮತ್ತು ಫರ್ಟಿಗೇಷನ್ ಬೇಕಾಗುತ್ತೆ ಅದು ಕರೆಕ್ಟಾಗಿ ಹೋಗ್ತಾ ಇದೆ. ಸೊ ದಿಸ್ ಇಸ್ ದ ರಿಸಲ್ಟ್ ಯು ಕ್ಯಾನ್ ಸಿ ಇನ್ ದ ಪ್ಲ್ಯಾಂಟ್ಸ್. ಎಲ್ಲ ಪ್ಲ್ಯಾಂಟ್ಸು ಹೆಲ್ದಿ ಪ್ಲ್ಯಾಂಟ್ಸ್ ಆಗಿದೆ ಮತ್ತು ಗ್ರೋತ್ ಎಲ್ಲ ಈವನ್ ಆಗಿದೆ ಮತ್ತು ಫ್ರೂಟ್ ಸೈಜ್ ಎಲ್ಲ ಚೆನ್ನಾಗಿದೆ, ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಇಟ್ ಮೀನ್ಸ್ ನಾವೇನು ಒಂದು ಬ್ಯಾಲೆನ್ಸ್ಡ್ EC ಮತ್ತು PHನ ಬ್ಯಾಲೆನ್ಸ್ ಮಾಡಿ ಫರ್ಟಿಗೇಟ್ ಮಾಡ್ತಾಯಿದ್ವಿ ಥ್ರೂ ಆಟೋಮೇಷನ್ ಸಿಸ್ಟಮ್ಸ್, ಅದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಮತ್ತು ವಾಟರನ್ನು ಪ್ಲ್ಯಾಂಟ್ಗೆ ಎಷ್ಟು ಬೇಕೋ ಅಷ್ಟು ಹೋಗ್ತಾ ಇದೆ. ಸೊ ಎಲ್ಲೂ ನಾವು ವಾಟರ್ನ ವೇಸ್ಟ್ ಮಾಡ್ತಿಲ್ಲ, ದಟ್ ಈಸ್ ಅ ಮೇನ್ ಥಿಂಗ್. ಹಾಗೆ ನಮಗೆ ಪ್ಲ್ಯಾಂಟ್ಗೆ ಎಷ್ಟು ಬೇಕೋ ಅಷ್ಟೇ ಮಿನಿಮಲ್ ವಾಟರ್ ಕೊಡ್ತೀವಿ. ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಇನ್ ಲಾಸ್ಟ್ 4 ಇಯರ್ಸಲ್ಲಿ ಇಫ್ ಯು ಮೇಂಟೈನ್ ದ ಕ್ರಾಪ್ ವೆಲ್, ನಿಮ್ಮ ಪ್ರಾಪರ್ ಇರಿಗೇಷನ್ ಸಿಸ್ಟಮ್ ಇದ್ದು, ಆಟೋಮೇಷನ್ ಸಿಸ್ಟಮ್ ಇದ್ದು, ಮತ್ತು ನೀವು ಸಾಯಿಲ್ ಫರ್ಟಿಲಿಟಿನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರೆ ಯು ಕ್ಯಾನ್ ಗೋ ಅಪ್ ಟು 50 ಟನ್ ಪರ್ ಎಕರ್. ಸೊ ಐ ಥಿಂಕ್ ವಾಟ್ ಎವರ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಟಾರ್ಗೆಟ್ ಆ್ಯಂಡ್ ಕ್ವಾಲಿಟಿ ವಿ ಹ್ಯಾವ್ ಅಚೀವ್ಡ್ through best automation system and irrigation system that we have in our farm.